MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH. ದಸರಾ ಉದ್ಘಾಟಕರಾಗಿ ಆಯ್ಕೆ ಮಾಡಿದ್ದು ದೊಡ್ಡ ಕದನಕ್ಕೆ ಕಾರಣವಾಗಿದೆ. ನಾಡಹಬ್ಬ ದಸರಾ ವಿಚಾರದಲ್ಲಿ ರಾಜಕೀಯಕ್ಕೆ ರಾಜಮಾತೆ ಬೇಸರ ಹೊರಹಾಕಿದ್ದಾರೆ. ಚಾಮುಂಡಿ ಬೆಟ್ಟ ಕೇವಲ ಹಿಂದೂಗಳ ಆಸ್ತಿ ಅಲ್ಲ ಎಂದ ಡಿಕೆಗೆ ಬಿಜೆಪಿ ತಿರುಗೇಟನ್ನು ಕೊಟ್ಟಿದೆ. ಇದೆಲ್ಲವನ್ನು ನೋಡೋಣ ದಸರಾ ದಂಗಲ್ ನ್ಯೂಸ್ ಟಾಪ್ 9ನಲ್ಲಿ. ಐತಿಹಾಸಿಕ ದಸರಾ ಉತ್ಸವಕ್ಕೆ ಮೈಸೂರು ಮಧುವಣಗಿತ್ತಿಯಂತೆ ಸಿಂಗಾರಗೊಳ್ತಿದೆ. ಇದರ ಮಧ್ಯೆ ಸಾಹಿತಿ, ಲೇಖಕಿ, ಬೂಕರ್ ಪ್ರಶಸ್ತಿ ವಿಜೇತೆ ಬಾನು ಮುಷ್ತಾಕ್ರನ್ನ ದಸರಾ ಉದ್ಘಾಟಕರಾಗಿ ಆಯ್ಕೆ ಮಾಡಿರುವುದು ವಿವಾದಕ್ಕೆ ಕಾರಣವಾಗಿದೆ. ದಸರಾ ಉದ್ಘಾಟಕರಾಗಿ ಬಾನು ಮುಷ್ತಾಕ್ ಅವರ ಆಯ್ಕೆಯನ್ನ ನಾವು ಸ್ವಾಗತಿಸ್ತೇವೆ. ಆದ್ರೆ ಅವರು ಚಾಮುಂಡೇಶ್ವರಿಯನ್ನ ಒಪ್ಪಿಕೊಳ್ತಾರಾ ಅಂತ ಬಿಜೆಪಿ ಪ್ರಶ್ನೆ ಎತ್ತಿದೆ. ಬೇರೆ ಸಾಹಿತಿಗಳು ಇರ್ಲಿಲ್ವಾ, ಅವರನ್ನೇ ಯಾಕೆ ಕರೆದ್ರಿ ಅಂತ ಶೋಭಾ ಕರಂದ್ಲಾಜೆ ಪ್ರಶ್ನಿಸಿದ್ದಾರೆ. ಬಾನು ಮುಷ್ತಾಕ್ ಅವರನ್ನ ಚಾಮುಂಡೇಶ್ವರಿಯ ನವರಾತ್ರಿಯ ಉದ್ಘಾಟನೆಗೆ ಯಾಕೆ ಕರೆದಿದ್ದೀರಿ? ಕನ್ನಡ ನಾಡಿನಲ್ಲಿ ಬೇರೆ ಸಾಹಿತಿಗಳು ನಿಮಗೆ ಸಿಕ್ಕಿಲ್ವಾ? ಬೇರೆ ಜನ ನಿಮಗೆ ಸಿಕ್ಕಿಲ್ವಾ? ಮುಸ್ಲಿಮರನ್ನ ಒಗ್ಗೂಡಿಸಲು ದಸರಾ ಉದ್ಘಾಟಕರಾಗಿ ಬಾನು ಮುಷ್ತಾಕ್ ಅವರ ಆಯ್ಕೆ ಮಾಡಲಾಗಿದೆಯಂತ ಪ್ರತಾಪ್ ಸಿಂಹ ಆರೋಪಿಸಿದ್ದಾರೆ. ಬಿಜೆಪಿಯ ಈ ಟೀಕೆಗಳಿಗೆ ಪ್ರತಿಕ್ರಿಯಿಸಿದ ಡಿಕೆ ಶಿವಕುಮಾರ್ ವಿರೋಧ ಮಾಡೋದೇ ಅವರ ಪೊಲಿಟಿಕಲ್ ಅಜೆಂಡಾ ಅಂತ ಹೇಳಿದ್ದಾರೆ. ಬಿಜೆಪಿಯವರು ನೀವು ಏನೇ ಮಾಡಿ ಅವ್ರ ಪೊಲಿಟಿಕಲ್ ಅಜೆಂಡಾ. ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ HC ಮಹದೇವಪ್ಪ ದಸರಾ ನಾಡಹಬ್ಬ, ಇಲ್ಲಿ ಧರ್ಮ ದೇವರ ಪ್ರಶ್ನೆ ಬರಲ್ಲ ಅಂತ ಹೇಳಿದ್ದಾರೆ. ಈ ಮಾತಿಗೆ ಕೆರಳಿದ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮ ಯಾವಾಗ ಆಯ್ತು ಅಂತ ಪ್ರಶ್ನಿಸಿದ್ದಾರೆ. ಇವತ್ತು ಕಾಂಗ್ರೆಸ್ಸಿನ ನಾಯಕರು ತಮ್ಮ ಮಾತಿನ ಶೈಲಿಯನ್ನ ನೋಡಿದ್ರೆ ಅವರು ಹಿಂದೂಗಳ ಹಬ್ಬಕ್ಕೆ ಅಪಮಾನ ಮಾಡ್ತಾ ಇದ್ದಾರೆ. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಬಾನು ಮುಷ್ತಾಕ್ ಚಾಮುಂಡಿ ಬೆಟ್ಟ ಹತ್ತಬಾರದು ಅಂತ ಹೇಳಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟಿದ್ದ DCM DK ಚಾಮುಂಡಿ ಬೆಟ್ಟ ಕೇವಲ ಹಿಂದೂಗಳ ಆಸ್ತಿಯಲ್ಲ ಅಂತ ಕೆರಳಿದ್ರು. ಆದ್ರೆ DK ಈ ಹೇಳಿಕೆ ಬಿಜೆಪಿಗರ ಕಣ್ಣು ಕೆಂಪಗಾಗಿಸಿದೆ. ಆಡಳಿತ ಪಕ್ಷ ಮತ್ತು ವಿಪಕ್ಷ ನಾಯಕರ ನಡುವೆ ಮಾತಿನ ಕದನ ಶುರುವಾಗಿದೆ. ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಅಲ್ಲ, ಮತ್ತೆ ಯಾರ ಆಸ್ತಿಯಪ್ಪ? ನಾನು DK ಶಿವಕುಮಾರ್ ಅವರಿಗೆ ಕೇಳಕ್ಕೆ ಇಚ್ಛೆ ಪಡ್ತೀನಿ, ಚಾಮುಂಡಿ ಬೆಟ್ಟ ಯಾರ ಆಸ್ತಿ? ಬರೀ ಅವರು ನೀವು ಯಾರು ಬರಬಾರ್ದು ಅಂತ ಅವ್ರು ಏನಾದ್ರು ಹೇಳ್ತಾ ಇದ್ದಾರಾ? ವಿ ಕಾಂಟ್ ಟೆಲ್ ಇಟ್. ಇಟ್ ಇಸ್ ಎ ಗವರ್ಮೆಂಟ್ ಪ್ರಾಪರ್ಟಿ, ಇಟ್ ಇಸ್ ನಾಟ್ ಎ ಪ್ರೈವೇಟ್ ಪ್ರಾಪರ್ಟಿ. ಸರ್ಕಾರದ ಆಸ್ತಿ ಹೌದು, ಎಲ್ಲವನ್ನ ನಾವು ಮುಜರಾಯಿಗೆ ಕೊಟ್ಟಿದ್ದೀವಿ. ಮುಜರಾಯಿ ಆಸ್ತಿ ಆದ ತಕ್ಷಣ ಅದು ಹಿಂದೂಗಳ ಆಸ್ತಿ ಅಲ್ಲ ಅಂತ ಅರ್ಥನ ನಿಮ್ದು? ಮುಜರಾಯಿ ಆಸ್ತಿ. ಚಾಮುಂಡಿ ಬೆಟ್ಟ ಯಾರ ಆಸ್ತಿ ಎಂಬ DK ಹೇಳಿಕೆಯ ಚರ್ಚೆಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಹೊಸ ರೂಪ ಕೊಟ್ಟಿದ್ದಾರೆ. DK ಈ ಹಿಂದೆ ಹಾಡಿದ್ದ RSS ಸಂಘಗೀತೆಯ ಡ್ಯಾಮೇಜ್ ಮುಚ್ಚಿಕೊಳ್ಳಲು ಈ ವಿವಾದ ಸೃಷ್ಟಿಸಿರುವುದಾಗಿ ಬಾಂಬ್ ಸಿಡಿಸಿದ್ದಾರೆ. ಆವಾಗ ನೀವು RSS ಬಗ್ಗೆ ಹೇಳಿದ್ರಿ, ಪ್ರಾರ್ಥನೆಯನ್ನು ಹೇಳಿದ್ರಿ. ಆವಾಗ ನಿಮ್ಮ ಹೈಕಮಾಂಡ್ ನಿನ್ನ ಮೇಲೆ ಸಿಟ್ಟು ಮಾಡ್ಕೊಂತು. ನಿಮ್ಗೆ ಸೂಚನೆ ಬಂದಿದೆ, ಇದರಿಂದ ಆಚೆ ಬರಬೇಕು. ಅದಕ್ಕಾಗಿ ಯು ಕ್ರಿಯೇಟೆಡ್ ಎ ಕಾಂಟ್ರವರ್ಸಿ ಇನ್ ಚಾಮುಂಡಿ ಬೆಟ್ಟ. ಚಾಮುಂಡಿ ಬೆಟ್ಟ ಕೇವಲ ಹಿಂದೂಗಳ ಆಸ್ತಿ ಅಲ್ಲ ಅನ್ನೋ DK ಹೇಳಿಕೆಯನ್ನ ಖಂಡಿಸಿರುವ ಮೈಸೂರು ರಾಜವಂಶಸ್ಥ ಕಮ್ಮ ಬಿಜೆಪಿ ಸಂಸದ ಯದುವೀರ್ ಒಡೆಯರ್ ಇದೊಂದು ಹಾಸ್ಯಾಸ್ಪದ ಹೇಳಿಕೆ ಎಂದಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟ DK ಒಡೆಯರ್ ಅವರು ಬಿಜೆಪಿ ಸೇರಿದ ಮೇಲೆ ಕುಟುಂಬದ ಇತಿಹಾಸ ಮರೆತಿದ್ದಾರೆ ಅಂತ ಹೇಳಿದ್ದಾರೆ. ಈಗ ಬಿಜೆಪಿ ಜೊತೆ ಸೇರ್ಕೊಂಡ್ಬಿಟ್ಟಿದಾರಲ್ಲ ಅವರು ಹಿಸ್ಟ್ರಿ ಮರ್ತು ಬಿಟ್ಟಿದ್ದಾರೆ ಅವರು. ಚಾಮುಂಡೇಶ್ವರಿ ದೇವಸ್ಥಾನ ದಸರಾ ಬೆಳವಣಿಗೆ ಬಗ್ಗೆ ಪ್ರಮೋದಾದೇವಿ ಕಳವಳ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಮಾಧ್ಯಮ ಪ್ರಕಟಣೆ ಹೊರಡಿಸಿದ ರಾಜಮಾತೆ ಪ್ರಮೋದಾದೇವಿ ಒಡೆಯರ್, ಈ ವರ್ಷ ಸರ್ಕಾರವು ನಡೆಸಲು ಉದ್ದೇಶಿಸಿರುವ ದಸರಾ ಆಚರಣೆಗಳು ವಿಶೇಷವಾಗಿ ಚಾಮುಂಡಿ ಬೆಟ್ಟದ ಮೇಲಿರುವ ಚಾಮುಂಡೇಶ್ವರಿ ದೇಗುಲದ ಸುತ್ತ ರಾಜಕೀಯ ನಡೆಯುತ್ತಿರೋದ್ರಿಂದ ತೀವ್ರ ಬೇಸರ ವ್ಯಕ್ತಪಡಿಸಿದ್ದಾರೆ. ಜೆಡಿಎಸ್ ಕೂಡ ಟ್ವೀಟ್ ಮೂಲಕ DKಗೆ ಕುಟುಕಿದ್ದು, ಆಪ್ತಮಿತ್ರ ಚಿತ್ರದಲ್ಲಿ ಗಂಗಾ ನಾಗವಲ್ಲಿಯಾಗಿ ಹಂತ ಹಂತವಾಗಿ ಬದಲಾಗ್ತಾಳೆ. ಆದ್ರೆ DK ಶಿವಕುಮಾರ್ ನಾಗವಲ್ಲಿಗಿಂತಲೂ ಬಹುಬೇಗ ಬದಲಾಗ್ತಿದ್ದಾರೆ ಅಂತ ವ್ಯಂಗ್ಯವಾಡಿದೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, MDH.